5 ನಿಮಿಷ ಧ್ಯಾನ ಮಾಡ್ತೀನಿ. ಅದರರ್ಥ 5 ನಿಮಿಷ ನಿಂಗೆ ಟೈಮ್ ಕೊಡ್ತಿದ್ದೀನಿ ಅಂತ. ಸಂಕೋಚವೆನಿಸಿದರೆ ಲೈಟ್ ಆರಿಸ್ಕೊ, ಬಟ್ಟೆ ಬದಲಾಯಿಸು. ಲೈಟು ಆರಿಸೋಕ್ಕೂ ಮುಂದೆ ಹ್ಯಾಂಗರಿಗೆ ನನ್ನ 3 ಅಂಗಿ ಮತ್ತು 1 ಜುಬ್ಬಾಗಳ ಪೈಕಿ ನಿಂಗೆ ಯಾವ್ದು ಬೇಕೋ ಅದನ್ನು ಆರಿಸ್ಕೊ. ಇರೋದೊಂದೇ ಲುಂಗಿ. ನಾನು ಬೇಕಾದರೆ ಪ್ಯಾಂಟ್ ಹಾಕ್ಕೊಂಡೇ ಮಲಗ್ತೀನಿ, ನೀನು ಉಟ್ಕೊಳ್ಬಹುದು. ಮಲಗಲಿಕ್ಕೆ ಇರೋದು ಒಂದೇ ಚಾಪೆ. ನೀನು ಆ ಕಡೆ ತಿರುಗಿ ಮಲಗಿದ್ರೆ ಅದೇ ಪ್ರೈವೇಸಿ. ನಿದ್ದೆಯಲ್ಲಿ ನಾನು ಹೊರಳಾಡೋದಿಲ್ಲ. ಆಗಿರೋ ಧನ್ವಿಗೆ ನಿಂಗೆ ನಿದ್ದೆ ಬರೋದು ಕಷ್ಟವಲ್ಲ. ಊಟ ನೆನಪು ಮಾಡ್ಕೋಬೇಡ. ಕರುಳಿಗೆ ಅನ್ನ ಬೇಕನ್ಸುತ್ತೆ. ಬೆಳಗಾದ ಕೂಡಲೇ ಹೋಟೆಲ್ನಿಂದ ಇಡ್ಲಿ ತರ್ತೀನಿ. ಗುಡ್ ನೈಟ್ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಕಣ್ಮುಚ್ಚಿದ. ಲುಂಗಿ ನೀನೇ ಉಟ್ಕೋ, ನಾನು ಪೆಟಿಕೋಟಿನ ಮೇಲೆ ಜುಬ್ಬ ಹಾಕೋತೀನಿ. ಹೆಂಗಸರು ಸಂಕೋಚ ಮಾಡಿಕೊಂಡು ಲೈಟ್ ಆರಿಸೋದಿಲ್ಲ, ಹೆದರಿಕೊಂಡು ದೀಪ ತೆಗಿತಾರೆ. ನನಗೆ ನಿನ್ನ ಬಗ್ಗೆ ಹೆದರಿಕೆಗಳಿಲ್ಲ, ನನ್ನ ಬಗ್ಗೆ ನಂಬಿಕೆ ಇದೆ. ಗುಡ್ ನೈಟ್ ಅಂದವಳೆ ಕುರ್ಚಿಯಿಂದ ಮೇಲೆದ್ದಳು. ಕಾಲು ತೋಯಿಸಿದ ನೀರು ಬಚ್ಚಲಿಗೆ ಹರಿಯಿತು. ಅವನು ಬೆನ್ನು ನೀಡಿದಾಗಿಸಿಕೊಂಡು ನೆಲದೊಳಗಿನಿಂದ ಉದ್ಭವನಾದನೇನೋ ಎಂಬಂತೆ ಸ್ಥಿರವಾಗಿ ಕುಳಿತು ಮುಚ್ಚಿದ ಕಣ್ಣುಗಳ ಹಿಂದೆ ಧ್ಯಾನದೀಪ ಬೆಳಗುತ್ತಿದ್ದನು. ಪ್ರಾರ್ಥನಾ ಆ ಬೆಳಕಿನಲ್ಲೇ ಸಂಕೋಚವಿಲ್ಲದೆ ಬಟ್ಟೆ ಬದಲಿಸಿದಳು. ಬಿಳಿ ಪೇಟಿಕೋಟಿನ ಮೇಲೆ ಕಡು ಹಸಿರು ಬಣ್ಣದ ಒರಟು ಕದ್ದರು ಜುಬ್ಬ. ತೋಳುಗಳು ತೀರಾ ಉದ್ದ ಅನಿಸಿದಾಗ ಮೊಳಕೈ ಕಡೆಗೆ ಮಡಿಚಿಕೊಂಡಳು. ಹೆಬ್ಬೆರಳ ಉರಿ ಕಡಿಮೆಯಾಗಿತ್ತು. ಪಾದಗಳು ಮೃದುವಾಗಿದ್ದವು. 5 ನಿಮಿಷದಲ್ಲಿ ಎಂಥ ಕಂಫರ್ಟ್ ಕೊಟ್ಟುಬಿಟ್ಟ ಹಿಮವಂತ್. ಹಾಸಿದ ಚೇಪೆಯ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದಳು. ಕಣ್ಣಲ್ಲಿ ನಿದ್ದೆ ಸುರಿಯುತ್ತಿತ್ತು. ಅವಳ ಸೌಂದರ್ಯಕ್ಕೆ ಆ ಅರ್ಧರಾತ್ರಿ ಕೂಡ ಬೆರಗಾದಂತಿತ್ತು. ಹಚ್ಚಿಟ್ಟ ದೀಪಕ್ಕೆ ಹಾಲು ಬರಿಸಿದಂಥ ಬಣ್ಣ. ತನಗಿರುವ ಶ್ರದ್ಧೆಯನ್ನೆಲ್ಲ ಬಳಸಿ ಅವಳ ರೂಪ ತಿದ್ದಿರಬೇಕು ಭಗವಂತ. ಪ್ರಾರ್ಥನಾಳ ಕಣ್ಣುಗಳಲ್ಲಿದ್ದದ್ದು ಸಾತ್ವಿಕ ಚಲುವು. ನಕ್ಕರೆ ಅದೆಂಥದ್ದೋ ಸೌಮ್ಯ ಕಳೆ. ಒಂದು ಕೆನ್ನೆಯ ಮೇಲೆ ಮಾತ್ರ ಗುಳಿ ನೆಗ್ಗುತ್ತದೆ. ಮುಂದೆಲೆಯಲ್ಲಿ ಸುಳಿದಿರುವ ಮಿನ್ನಾಗರಗಳಂತಹ ದಟ್ಟ ಗುಂಗುರು ಊದಲು. ಅವಳ ಹುಬ್ಬುಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಸರಿದಾಡುತ್ತದೆ. ಕೆಳತುಟಿಗೆ ಮೆತ್ತಿಕೊಂಡಿರುವಂಥ ಪುಟ್ಟ ಮಚ್ಚೆಯಲ್ಲಿ ಅದೆಂಥದ್ದೋ ಅಮಾಯಕತೆ. ಹಿಮವಂತ್ ಇಷ್ಟಪಟ್ಟದ್ದೇ ಅದನ್ನು. ಪಕ್ವಗೊಂಡ ವ್ಯಕ್ತಿತ್ವದ ಹುಡುಗಿಯರಲ್ಲಿ ಈ ಅಮಾಯಕತೆ ಸತ್ತು ಹೋಗಿರುತ್ತದೆ. ಬುದ್ಧಿ ಬೆಳೆಯದ ಸುಂದರಿಯರ ಮುಖದಲ್ಲಿ ತೇಲುವುದು ಅಮಾಯಕತೆಯಲ್ಲ, ದಡ್ಡತನ. ಕಾನ್ಫಿಡೆನ್ಸನ್ನು ಮತ್ತು ಅಮಾಯಕತೆಗಳೆರಡೂ ಬೆರೆತ ಮುಖದಲ್ಲಿ ಮಾತ್ರ ಚೆಲುವು ನೆಲೆಸುತ್ತದೆ. ಹಾಗಂತ ಅವನೇ ಹೇಳಿದ್ದ. ಹಾಗಂದುಕೊಳ್ಳುತ್ತಿದ್ದಾಗಲೇ ಅವಳಿಗೆ ನಿದ್ರೆ. ಸುಮ್ಮನಿತ್ತು ಶಿವಮೊಗ್ಗೆ. ಹಾಗೆ ಚನ್ನರಾಯಪಟ್ಟಣದಿಂದ ಹೊರಟು ಅಪರಾತ್ರಿಯಲ್ಲಿ 2 ಅಸ್ಪಷ್ಟ ನೆರಳುಗಳು ನಡೆದು ಬಂದು ಶಿವಮೂರ್ತಿ ಸರ್ಕಲಿನ ಸಮೀಪದ ಮಂಡಿ ಮರ್ಚೆಂಟ್ ಶಾಂತಯ್ಯನವರ ಮನೆಯ ಹಿತ್ತಿಲಲ್ಲಿ ಪುಟ್ಟ ಕೋಣೆಯೊಳಕ್ಕೆ ದಾಖಲಾಗಿದ್ದನ್ನು ಯಾರೂ ಆಸ್ಥೆಯಿಂದ ಗಮನಿಸಿರಲಿಲ್ಲ, ಒಬ್ಬ ರಸೂಲ್ ಜಮಾದಾರನ ಹೊರತಾಗಿ. ಅವನು ಸದ್ದು ಮಾಡದೆ ನಡೆದು ಬಂದು ಕಾಂಪೌಂಡಿನಾಚೆಗೆ ನಿಂತು ಅವರಿಬ್ಬರು ಕೋಣೆ ತಲುಪುವುದನ್ನು ಖಾತರಿ ಮಾಡಿಕೊಂಡೇ ಹಿಂತಿರುಗಿದ್ದ. ಆ ನೆರಳುಗಳಿಗೆ ಇಡೀ ಜಗತ್ತಿನಲ್ಲಿ ಮತ್ತೊಂದು ಆಸರೆ ಇರಲಿಲ್ಲ. ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈ ಚಾಚಿತ್ತು. ಇನ್ನೊಂದು ನೆರಳು ಸಮ್ಮತಿಯಿಂದ ಕೈ ಹಿಡಿದಿತ್ತು. ನಿಜಕ್ಕೂ ನನಗೊಂದು ಬದುಕು ಕೊಡುತ್ತೀಯಾ ಹಿಮವಂತ್? ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಹಾಗಂತ ಕೇಳಿದ್ದಳು ಪ್ರಾರ್ಥನಾ. ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯ ಅಂತ ನಾನು ಕೇಳೋದಿಲ್ಲ. ಯಾಕೆಂದರೆ ಬದುಕು ಲೇವಾದೇವಿಯಲ್ಲ. ಒಬ್ಬರು ಕೊಡುವಂಥದ್ದು ಅಲ್ಲ, ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದು ಅಲ್ಲ. ಅದು ಕಟ್ಟಿಕೊಳ್ಳುವಂಥದ್ದು. ನಿನ್ನ ಮನೆಯಿಂದ ಎದ್ದು ಬಾ, ಒಂದು ನರಕ ಅಲ್ಲಿಗೆ ಮುಗಿಯಲಿ. ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡ್ನಲ್ಲಿ ನಿನಗೋಸ್ಕರ ಕಾದಿರುತ್ತೇನೆ. ಶಿವಮೊಗ್ಗ ತಲುಪಲು 1000 ಬಸ್ಸುಗಳಿರಬಹುದು, 10 ಅಡ್ಡ ರಸ್ತೆಗಳಿರಬಹುದು. ಆದರೆ ನೆನಪಿರಲಿ, ನಾವು ನಡೆದೇ ಹೋಗಬೇಕು, ರಾಜಬೀದಿಯಲ್ಲೇ ನಡೆಯಬೇಕು. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ತನಕ ಯಾವ ಕನಸು ಬೇಕಾದರೂ ಕಾಣು ಪ್ರಾರ್ಥನಾ. ಶಿವಮೊಗ್ಗೆಯ ನನ್ನ ಮನೆಯ ಹೊಸ್ತಿಲೊಳಕ್ಕೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತದೆ, ಬದುಕು ಆರಂಭವಾಗುತ್ತದೆ. ನನ್ನ ಕೋಣೆಗೆ ಬಂದಿರು, ಅದಿನ್ನು ಮೇಲೆ ನಿನ್ನದು. ನನ್ನ ಬದುಕಿಗೆ ಬಂದಿರು, ಅದಿನ್ನು ಮೇಲೆ ನಮ್ಮಿಬ್ಬರದು.
ಇಷ್ಟಕ್ಕೂ ನಿನಗೆ ನಾನೇನಾಗಬೇಕು ಪ್ರಾರ್ಥನಾ? ನನಗೆ ಗೊತ್ತಿಲ್ಲ. ಬಹುಶಃ ನಿನಗೂ ಗೊತ್ತಿರಲಾರದು. ಈಗಲೇ ಅದಕ್ಕೊಂದು ಹೆಸರಿಡೋದು ಬೇಡ. ನಾನು ಗಂಡಸು, ನನ್ನ ಹೆಸರು ಹಿಮವಂತ್. ನೀನು ಹೆಂಗಸು, ನಿನ್ನ ಹೆಸರು ಪ್ರಾರ್ಥನಾ. ಅಷ್ಟು ವಿವರಣೆ ಸಾಕು. ಈಗ ಹೇಳು, ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರ್ ತನಕ ನಡೆಯುತ್ತೀಯಾ? ಅವತ್ತು ಹಿಮವಂತ್ ತೆಂಗಿನ ಮರವೊಂದರ ಬುಡಕ್ಕೆ ಆತು ನಿಂತು ಕೇಳಿದ್ದ. ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇಬ್ಬನಿಯಿತ್ತು. ತನ್ನ ಮನೆಯೆಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡಿದ್ದು 16 ದಿನ. 17ನೇ ಸಂಜೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು. ಕೈಯಲ್ಲೊಂದು ಹರುಕು ಚೀಲವೂ ಇರಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ತುಂಬು ಕನಸಿತ್ತು. ನಿನಗೆ ಏನಾಗಬೇಕು ಅಂತ ಆಸೆ ಇದೆ ಪ್ರಾರ್ಥನಾ? ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯಲ್ಲಿ ಕಲ್ಲು ಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ್ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ್ದ. ಅವಳು ಉತ್ತರಕ್ಕಾಗಿ ತಡಕಾಡಲೇ ಇಲ್ಲ. ಸರಾಗವಾಗಿ ಅವನೆಡೆಗೆ ತಿರುಗಿ ನೋಡಿ ಹೇಳಿದಳು, ನಾನು ಡಾಕ್ಟ್ರಾಗಬೇಕು ಹಿಮವಂತ್. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟ್ರು. ಅದೇನಾ ಹಿಮವಂತ್? ಅವನು ದೇವಸ್ಥಾನದೆದುರಿಗಿನ ಪುಷ್ಕರಣಿಯತ್ತ ನೋಡಿದ. ಸಂಜೆ ಬಿಸಿಲಿಗೆ ನೀರು ತಳತಳಿಸುತ್ತಿತ್ತು. ಎನಿಸುವ ಜರೂರತ್ತೇ ಇಲ್ಲ. ಜೇಬಿನಲ್ಲಿರುವುದು 120 ರೂಪಾಯಿ. ಪ್ರಾರ್ಥನಾ ಡಾಕ್ಟ್ರಾಗುತ್ತಾಳಾ? ದೇಗುಲದೊಳಗಿನ ದೇವರ ಬಲಭುಜದ ಮೇಲಿಂದ ಒಂದು ಸಂಪಿಗೆ ಹೂ ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಘರಿಸಿಕೊಂಡಿತು. ತಥಾಸ್ತು, ಅವಳು ಡಾಕ್ಟ್ರಾಗುತ್ತಾಳೆ. ಮಕ್ಕಳ ಡಾಕ್ಟ್ರು. ಹಾಗಂತ ಹಿಮವಂತ್ ನಿರ್ಧರಿಸಿದ್ದ.